ಮನಸ್ಸಿಗೆ ಅಂಟಿದ ಕೊಳೆ ತೊಳೆಯಲು ಭಕ್ತಿ ಸೂತ್ರವನ್ನ ಪಾಲಿಸಬೇಕೆಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ 28ನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ಕೂಟದಿಂದ ಗುರುಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಮನುಷ್ಯನ ಜನ್ಮ ಶ್ರೇಷ್ಠವಾದದ್ದು, ಬಹಳ ಜಾಗೃತವಾಗಿ ಬದುಕು ಸಾಗಿಸಬೇಕು, ನಮ್ಮ ಪ್ರೀತಿ ಭಕ್ತಿ ಪರಮಾತ್ಮನೆಡೆಗೆ ಇರಬೇಕು. ಈ ಲೌಕಿಕ ಜಗತ್ತಿನ 10 ಜನರ ಮಧ್ಯೆ ಎದುರಾಗುವ ಸಂಬಂಧಗಳ ಮೇಲೆ ಇದ್ದರೂ ಅಂತಿಮವಾಗಿ ನಮ್ಮ ಭಕ್ತಿ ಶ್ರದ್ಧೆ ಭಗವಂತನ ಮೇಲೆಯೇ ಇರಬೇಕು. ಭಜನೆ, ಸಂಕೀರ್ತನೆ, ಸತ್ಸಂಗದ ಮೂಲಕ ನಮ್ಮ ಮನಸ್ಸು ಸಾತ್ವಿಕತೆಯ ಕಡೆಗೆ ತಿರುಗಿ ನಿಧಾನವಾಗಿ ಭಗವಂತನಲ್ಲಿ ಕೇಂದ್ರೀಕೃತವಾಗುತ್ತದೆ. ಅದಕ್ಕೆ ಚಾತುರ್ಮಾಸ್ಯ ಕಾರ್ಯಕ್ರಮ ಪೂರಕವಾಗಿದೆ. ಭಗವಂತ ಎಲ್ಲರಲ್ಲಿ ಇದ್ದಾನೆ. ಆತನನ್ನ ಹುಡುಕಿಕೊಂಡು ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಲೀನಗೊಳಿಸಿದಾಗ ಭಗವತ್ ಸಾಕ್ಷಾತ್ಕಾರವಾಗುತ್ತದೆ ಎಂದು ನುಡಿದರು. ಚಾತುರ್ಮಾಸ್ಯ ವ್ರತಾಚರಣೆಯ 28ನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಲನಗದ್ದೆ, ಕಡ್ಲೆ, ಮುಂಗೋಡ್ಲು ಗ್ರಾಮದ ಸಮಸ್ತ ಸಮಾಜ ಬಾಂಧವರು, ಕುಮಟಾ ತಾಲೂಕು ಆರ್ಯ ಈಡಿಗ ನಾಮಧಾರಿ ಮಹಿಳಾ ಸಂಘ ಹಾಗೂ ಶ್ರೀ ವರದ ವಿಠಲ ದೇವಸ್ಥಾನ ಹೆರವಟ್ಟ ಗೌಡ ಸಾರಸ್ವತ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ, ಕುಮಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರು ಭೇಟಿ ನೀಡಿ ಶ್ರೀಗಳ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಬೆಂಗಳೂರಿನ ವಿಜಯ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಮತ್ತು ಬಿಎಸ್ಎನ್ಡಿಪಿಯ ಮಾಜಿ ರಾಜ್ಯ ಮಹಿಳಾಧ್ಯಕ್ಷರು ಮತ್ತು ಮಾನವ ಹಕ್ಕುಗಳ ಮತ್ತು ಮಹಿಳಾ ಮಕ್ಕಳ ವೆಲ್ಫೇರ್ ಸಂಘಟನೆಯ ಮಹಿಳಾ ವಿಭಾಗದ ರಾಜ್ಯ ಕಾರ್ಯದರ್ಶಿ ದೀಪಾ ನಾಯ್ಕ್ ಅವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಆಶೀರ್ವಾದ ಪಡೆದರು. ನಾಗರಾಜ್ ವಿಷ್ಣು ನಾಯ್ಕ್ ಮತ್ತು ಕುಟುಂಬದವರು, ಕೊಳಗೇರಿ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಸೀತಾರಾಮ್ ಕಟೀಲ ಯಕ್ಷಗಾನ ಹಾಸ್ಯ ಕಲಾವಿದರು, ರಾಘವೇಂದ್ರ ನಾಯ್ಕ್ ಎಇಇ, ಜಿಲ್ಲಾ ಪಂಚಾಯತ್ ವಾಟರ್ ಸಪ್ಲೈ ಕುಮಟಾ, ಭಟ್ಕಳದ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಆಗಮಿಸಿ ಗುರುಸೇವೆ ಸಲ್ಲಿಸಿದರು. ಬಾಲಚಂದ್ರ ಹನುಮಂತ ನಾಯ್ಕ್ ಹೊಲನಗದ್ದೆ ಅವರು ಸಿಹಿ ವಿತರಿಸಿದರು. ಮಧ್ಯಾಹ್ನ 1000ಕ್ಕೂ ಅಧಿಕ ಭಕ್ತರು ಪ್ರಸಾದ ಭೋಜನ ಮಾಡಿ ಧನ್ಯತೆ ಮೆರೆದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.